ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮೂರನೇ ಚಾರ್ಲ್ಸ್ ಬ್ರಿಟಿಷರ ರಾಜ ಆಗ್ತಿದ್ದ ಹಾಗೆ, ಕಿಂಗ್ ಆಗ್ತಿದ್ದ ಹಾಗೆ ಹಳೆಯ ಸಂಗತಿಗಳು ಸಾಕಷ್ಟು ಮುನ್ನೆಲೆಗೆ ಬರ್ತಾ ಇದೆ. ಅವರು ಮತ್ತು ಪ್ರಿನ್ಸೆಸ್ ಡಯಾನಾ ಇಡೀ ವಿಶ್ವವನ್ನು ಸೂಜಿಗಲ್ಲಿನಂತೆ ಸೆಳೆದಿದ್ದ ಯುವರಾಣಿ ಪ್ರಿನ್ಸೆಸ್ ಡಯಾನಾ ಕತೆ ಏನಾಯಿತು, ಅವರ ಕತೆ ಆ ರೀತಿ ಆಗೋಕೆ, ಅವರು ಅಪಘಾತದಲ್ಲಿ ಸಾಯೋಕೆ ಕಿಂಗ್ ಚಾರ್ಲ್ಸೇ ಕಾರಣನ ಅನ್ನೋ ವಿಚಾರಗಳೆಲ್ಲ ಚರ್ಚೆಗೆ ಬರ್ತಾ ಇದೆ. ಬ್ರಿಟನ್ನಾದ್ಯಂತ ನಾಟ್ ಮೈ ಕಿಂಗ್ ಅನ್ನೋ ಹ್ಯಾಶ್ಟ್ಯಾಗ್ ಟ್ರೆಂಡ್ ಆಗ್ತಾ ಇದೆ. ಇದಕ್ಕೆ ಪ್ರಮುಖವಾಗಿ ಏನು ಕಾರಣ ಕೊಡಲಾಗ್ತಾ ಇದೆ ಗೊತ್ತಾ? ಸಾವಿಗೂ ಮುಂಚೆ ಪ್ರಿನ್ಸೆಸ್ ಡಯಾನಾ ಒಂದು ಪ್ರಿಡಿಕ್ಷನ್ ಮಾಡಿದ್ರು, ಭವಿಷ್ಯವಾಣಿ ನುಡಿದಿದ್ರು. ತನಗೆ ಅತಿ ಶೀಘ್ರದಲ್ಲಿ ಸಾವು ಬರುತ್ತೆ, ಅದು ಕಾರು ಅಪಘಾತದ ಮೂಲಕವೇ ಬರಬಹುದು. ಈ ಚಾರ್ಲ್ಸ್ ಇನ್ನೊಂದು ಮದುವೆ ಆಗೋಕ್ಕೋಸ್ಕರ ನನ್ನನ್ನು ದಾರಿಯಿಂದ ಅಡ್ಡ ಸರಿಸೋಕೆ, ನನ್ನನ್ನು ಮುಗಿಸಬಹುದು ಅಂತ ಭವಿಷ್ಯವಾಣಿ ನುಡಿದಿದ್ರು ಅನ್ನೋ ವಿಚಾರ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗ್ರಾಸ ಆಗ್ತಾ ಇದೆ. ಈಗ ಮತ್ತೆ ಆ ವಿಚಾರ ಮುನ್ನೆಲೆಗೆ ಬಂದು ಯುನೈಟೆಡ್ ಕಿಂಗ್ಡಮ್ನಾದ್ಯಂತ ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆ. ಜನ ಸೋಷಿಯಲ್ ಮೀಡಿಯಾದಲ್ಲಿ ಬೀದಿಗಳಲ್ಲೆಲ್ಲ ಘೋಷಣೆ ಕೂಗ್ತಾ ಇದ್ದಾರೆ, ನಾಟ್ ಮೈ ಕಿಂಗ್ ಅಂತ, ನನ್ನ ರಾಜ ನೀನಲ್ಲ ಅಂತ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ರಾಜಪ್ರಭುತ್ವದ ವಿರುದ್ಧ ಆಕ್ರೋಶ ಹೊರಹಾಕೋಕೆ ತುಂಬ ಜನ ರಾಜಪ್ರಭುತ್ವ ವಿರೋಧಿಗಳು ಕೂಡ ಇದೇ ಅವಕಾಶವನ್ನು ಬಳಸ್ಕೊಂಡು ತೆಗೆದುಹಾಕಿ ಮೊನಾರ್ಕಿಯನ್ನು, ರಾಜಪ್ರಭುತ್ವವನ್ನು ಅಂತ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಹಾಗಾದರೆ ಏನಿದು ಕತೆ, ಏನಿದು ಪ್ರಿನ್ಸೆಸ್ ಡಯಾನಾ ಅವರ ಸಾವಿನ ಮಿಸ್ಟ್ರಿ? ಹಾಗೂ ಈ ಪ್ರಿನ್ಸೆಸ್ ಡಯಾನಾರನ್ನು ಅಷ್ಟೊಂದು ಇಷ್ಟಪಟ್ಟು ಈಕೆಯನ್ನೇ ಮದುವೆ ಆಗಬೇಕು ಅಂತೇಳಿ ಇದ್ದಕ್ಕಿದ್ದ ಹಾಗೆ ಪ್ರೀತಿ ಹುಟ್ಟಿ ಚಾರ್ಲ್ಸ್ ಮದುವೆ ಆದವರು, ಅವ್ರ ನಡುವಿನ ಸಂಬಂಧದಲ್ಲಿ ಆಮೇಲೆ ಏನೇನಾಯಿತು, ಏನೆಲ್ಲ ಅನಾಹುತಗಳಾಯಿತು, ಏನೆಲ್ಲ ಏರಿಳಿತಗಳಾಯಿತು, ಇವ್ರ ಜೀವನದಲ್ಲಿ ಯಾರೆಲ್ಲ ಬಂದರು, ಚಾರ್ಲ್ಸ್ಗೆ ಮದುವೆ ಆಗೋಕ್ಕಿಂತ ಮುಂಚೆ ಮೌಂಟ್ ಬ್ಯಾಟನ್ ಕೊಟ್ಟಂಥ ಸಲಹೆ, ಅದೇ ಲಾರ್ಡ್ ಲೂಯಿ ಮೌಂಟ್ ಬ್ಯಾಟನ್ ಕೊಟ್ಟಂಥ ಸಲಹೆ ಏನು, ಅದನ್ನು ಚಾಚೂ ತಪ್ಪದೆ ಪಾಲಿಸಿದ ಚಾರ್ಲ್ಸ್ ಮದುವೆಗೂ ಮುಂಚೆ ಅವರ ಗರ್ಲ್ ಫ್ರೆಂಡ್ಸ್ ಪಟ್ಟಿ, ಮದುವೆ ಆದ ನಂತರವೂ ಕೂಡ ಅವರು ಡಯಾನಾಗೆ ಮಾಡಿದ ಮೋಸ, ಅದಕ್ಕೆ ಪ್ರತಿಕಾರವಾಗಿನೋ ಅಥವಾ ಆ ಒಂದು ಹತಾಶೆಯಿಂದನೋ ಅಥವಾ ಮಾನಸಿಕವಾಗಿ ಸಮಸ್ಯೆಗೊಳಗಾಗಿನೋ ಡಯಾನಾ ಮಾಡ್ತಾ ಹೋದಂತಹ ತಪ್ಪುಗಳೇನು, ಡಯಾನಾ ಜೀವನದಲ್ಲಿ ಬಂದಂಥ ಹೆಚ್ಚು ಕಮ್ಮಿ ಅರ್ಧ ಡಜನ್ಗೂ ಅಧಿಕ ವ್ಯಕ್ತಿಗಳು ಆಕೆಯ ಜೀವನಕ್ಕೆ ಮಾಡಿದ್ದೇನು, ಎಲ್ಲವನ್ನ ಕೂಡ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಪ್ರಿನ್ಸೆಸ್ ಡಯಾನಾ ಅವರ ಬಟ್ಲರ್ ಆಗಿದ್ದಂಥ ಪಾಲ್ ಬರೆಲ್ಗೆ ಒಂದು ಲೆಟರ್ ಅನ್ನ ಬರೆದಿದ್ರಂತೆ. ಆ ಲೆಟರ್ ಬಗ್ಗೆ ಪಾಲ್ ಬರೆಲ್ ತಮ್ಮ ಪುಸ್ತಕ ದಿ ರಾಯಲ್ ಡ್ಯೂಟಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಲೆಟರ್ನಲ್ಲಿ ಡಯಾನಾ ಉಲ್ಲೇಖ ಮಾಡಿದ್ರು, ನನಗೆ ತುಂಬ ಭಯ ಆಗ್ತಾ ಇದೆ, ನನ್ನ ಜೀವಕ್ಕೆ ಅಪಾಯ ಇದೆ, ಶೀಘ್ರದಲ್ಲಿ ನನ್ನ ಸಾವು ಸಂಭವಿಸ್ಬೋದು, ನನ್ನ ಸಾವು ಒಂದು ಕಾರು ಅಪಘಾತದಲ್ಲಿ ಆದಂತೆ ನಿಮಗೆಲ್ಲ ಕಾಣ್ಬೋದು, ನನ್ನ ಕಾರಿನ ಬ್ರೇಕ್ಗಳು ಯಾವಾಗಲೂ ಕೂಡ ಹಾಳಾಗಿರುತ್ತೆ, ಯಾರು ಮಾಡ್ತಿದ್ದಾರೆ ಇದನ್ನು ಅನ್ನೋ ರೀತಿಯಲ್ಲೆಲ್ಲ ಲೆಟರ್ನಲ್ಲಿ ಉಲ್ಲೇಖ ಮಾಡಿದರು. ಪ್ರಿನ್ಸ್ ಚಾರ್ಲ್ಸ್ ಇನ್ನೊಂದು ಮದುವೆ ಆಗೋಕ್ಕೋಸ್ಕರ, ಅವರ ಬಹುಕಾಲದ ಗೆಳತಿ ಕ್ಯಾಮಿಲಾರನ ಮದುವೆ ಆಗೋಕ್ಕೋಸ್ಕರ ನನ್ನನ್ನು ಕೊಂದು ಬಿಡಬಹುದು ಅನ್ನೋ ಆತಂಕವನ್ನು ವ್ಯಕ್ತಪಡಿಸಿದ್ರು ಪ್ರಿನ್ಸೆಸ್ ಡಯಾನಾ ಈ ಲೆಟರ್ನಲ್ಲಿ. ಹೀಗಂತ ಖುದ್ದು ಡಯಾನಾರ ಬಟ್ಲರ್ ಆಗಿದ್ದಂಥ ಪಾಲ್ ಬರೆಲ್ ತಮ್ಮ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸ್ನೇಹಿತರೆ, ಚಾರ್ಲ್ಸ್ ಮತ್ತು ಡಯಾನಾರ ಸ್ಟೋರಿ ನೋಡ್ತಾ ಹೋದರೆ ನಿಮಗಿಲ್ಲಿ ಮದುವೆ ಬರಲ್ಲ, ಮದುವೆಗಳು ಬರುತ್ತವೆ. ಜೊತೆಗೆ ವಿವಾಹಿತರ ಸಂಬಂಧ ಬರಲ್ಲ, ವಿವಾಹಿತರ ಸಂಬಂಧಗಳು ಬರುತ್ತೆ. ದೊಡ್ಡ ಪ್ರಮಾಣದ ದಾಂಪತ್ಯ ಕಲಹಗಳು, ವೈವಾಹಿಕ ಟೆನ್ಷನ್ಗಳು ಹಾಗೂ ವಿಚ್ಛೇದನಗಳು ಬರುತ್ತೆ. ಈ ಪ್ರಿನ್ಸ್ ಚಾರ್ಲ್ಸ್ ಇದಾರಲ್ಲ, ಈಗ ರಾಜ ಆಗೋ ತನಕವೂ ಕೂಡ ಅದಕ್ಕಿಂತ ಮುಂಚೆ ಅವರು ಪ್ರಿನ್ಸ್ ಆಫ್ ವೇಲ್ಸ್ ಆಗಿದ್ರು. ರಾಣಿಯ ಮಗ ಕ್ವೀನ್ ಎಲಿಜಬೆತ್ ಅವರ ಜ್ಯೇಷ್ಠ ಪುತ್ರ, ಹಿರಿಯ ಪುತ್ರ. ಯಾರೆಲ್ಲ ಅಲ್ಲಿ ಸಿಂಹಾಸನಕ್ಕೆ ಇಮಿಡಿಯೇಟ್ ಉತ್ತರಾಧಿಕಾರಿ ಇರ್ತಾರೋ ಅವರು ರಾಜ ಆಗೋಕ್ಕಿಂತ ಮುಂಚೆ ಅಲ್ಲಿ ತನಕವೂ ಕೂಡ ರಾಜ ಆಗೋಕ್ಕೆ ವೇಟಿಂಗ್ ಲಿಸ್ಟಲ್ಲಿ ಇರ್ತಾರಲ್ಲ, ನಂಬರ್ ಸೆಕೆಂಡ್ ಇರ್ತಾರಲ್ಲ, ಅವರು ಪ್ರಿನ್ಸ್ ಆಫ್ ವೇಲ್ಸ್ ಅಂತಾನೆ ಕರೆಸ್ಕೊಳ್ತಾರೆ. ಈಗ ಚಾರ್ಲ್ಸ್ರ ಪುತ್ರ ವಿಲಿಯಂ, ಚಾರ್ಲ್ಸ್ ಮತ್ತು ಡಯಾನಾರ ಜ್ಯೇಷ್ಠ ಪುತ್ರ ವಿಲಿಯಂ ಈಗ ಪ್ರಿನ್ಸ್ ಆಫ್ ವೇಲ್ಸ್ ಆಗ್ತಾ ಇದ್ದಾರೆ. ಸೊ ಚಾರ್ಲ್ಸ್ ಪ್ರಿನ್ಸ್ ಆಫ್ ವೇಲ್ಸ್ ಆಗಿದ್ರು. ಅವರು ಮದುವೆಗಿಂತ ಮುಂಚೆ ಕೂಡ 10 ಹಲವು ಗೆಳತಿಯರ ಸಂಘವನ್ನು ಮಾಡಿದರು. ಅವರ ಅಂಕಲ್ ಲಾರ್ಡ್ ಲೂಯಿ ಮೌಂಟ್ ಬ್ಯಾಟನ್, ಇವರು ಬ್ರಿಟನ್ ರಾಯಲ್ ಫ್ಯಾಮಿಲಿಗೆ ತುಂಬ ಹತ್ತಿರದವರು. ರಾಣಿ ಎಲಿಜಬೆತ್ಗೂ ಅಂಕಲ್ ಆಗಬೇಕು, ಇವರು ನೆಂಟರಾಗಬೇಕು. ಹಾಗೆ ರಾಣಿಯ ಹಸ್ಬೆಂಡ್ ಪ್ರಿನ್ಸ್ ಫಿಲಿಪ್ಗೂ ಕೂಡ ಇವರು ಅಂಕಲ್ ಆಗಬೇಕು. ಸೊ ಅವರು ಭಾರತದಲ್ಲಿ ಸ್ವಾತಂತ್ರ್ಯ ಬರೋ ಟೈಮ್ನಲ್ಲಿ ಆ ಪಾರ್ಟಿಷನ್ ಎಲ್ಲ ವ್ಯವಹಾರ ನೋಡ್ಕೊಳ್ಳೋಕೆ ನೀವೇ ಬೆಟರ್ ಅಂಥೇಳಿ ರಾಜ ಪರಿವಾರದವರು ಮತ್ತು ಬ್ರಿಟನ್ ಸರ್ಕಾರದವರು ಸೇರಿಕೊಂಡು ಲಾರ್ಡ್ ಲೂಯಿ ಮೌಂಟ್ ಬ್ಯಾಟನ್ರನ್ನ ಇಂಡಿಯಾಗೆ ಕಳಿಸಿದ್ರಲ್ಲ, ಅದೇ ಲಾರ್ಡ್ ಲೂಯಿ ಮೌಂಟ್ ಬ್ಯಾಟನ್ ಪ್ರಿನ್ಸ್ ಚಾರ್ಲ್ಸ್ಗೆ ಒಂದು ಸಲಹೆಯನ್ನು ಕೊಟ್ಟಿದ್ರಂತೆ. ನೋಡಪ್ಪ, ನೀನು ಯುವರಾಜ, ನೀನು ನೆಕ್ಸ್ಟ್ ರಾಜ ಆಗೋನು, ನೀನು ಸಂಬಂಧಗಳ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು. ಹೆಂಗೆ ಕೇರ್ಫುಲ್ ಆಗಿರಬೇಕು? ನೀನು ಎಷ್ಟು ಬೇಕಾದರೂ ಕೂಡ ಬಿತ್ತನೆ ಮಾಡು, ಎಷ್ಟು ಬೇಕಾದರೂ ಕೂಡ ಬಿತ್ತನೆ ಮಾಡು, ಅಂದರೆ ಎಷ್ಟು ಬೇಕಾದರೂ ಕೂಡ ನೀನು ಸಂಬಂಧಗಳನ್ನು ಹೊಂದು,
ಆದರೆ ನೀನು ಮದುವೆ ಆಗೋ ವಿಚಾರ ಬಂದಾಗ, ನಿನ್ನ ರಾಣಿಯನ್ನು ಆಯ್ಕೆ ಮಾಡೋ ವಿಚಾರ ಬಂದಾಗ ತುಂಬ ಕೇರ್ಫುಲ್ ಆಗಿರು. ಅಲ್ಲಿ ತನಕ ಏನು ಬೇಕಾದರೂ ಮಾಡು, ಆದರೆ ಲೈಫ್ ಪಾರ್ಟ್ನರ್ ಸೆಲೆಕ್ಟ್ ಮಾಡಬೇಕಾದ್ರೆ, ರಾಣಿಯನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಕೇರ್ಫುಲ್ ಆಗಿರು, ಅಟ್ರಾಕ್ಟಿವ್ ಆಗಿರು ಹಾಗೂ ಬುದ್ಧಿವಂತಳಾದ ಯೋಗ್ಯ ವಧುವನ್ನು ಹುಡುಕು ಅಂತ ಸಲಹೆಯನ್ನು ಕೊಟ್ಟಿದ್ರಂತೆ. ಇಲ್ಲಿ ಬಿತ್ತನೆ ಮಾಡು ಅನ್ನೋ ಒಂದು ಪದವನ್ನು ಅಥವಾ ಆ ಒಂದು ಟರ್ಮನ್ನು ಯಾವ ಅರ್ಥದಲ್ಲಿ ಲಾರ್ಡ್ ಲೂಯಿ ಮೌಂಟ್ ಬ್ಯಾಟನ್ ಹೇಳಿದ್ರೂ ಗೊತ್ತಿಲ್ಲ ಪ್ರಿನ್ಸ್ ಚಾರ್ಲ್ಸ್ಗೆ. ನಾವಂತೂ ಅವ್ರು ಹೇಳಿದ್ದೀನಿ, ನಿಮಗೆ ಹೇಳಿದೀವಿ ಅಷ್ಟೇ, ನಿಮ್ಮ ಭಾವಕ್ಕೆ, ನಿಮ್ಮ ಭಕ್ತಿಗೆ. ಅದಾದ ನಂತರ ಈ ಅಡ್ವೈಸನ್ನು ಬಹಳ ಅಚ್ಚುಕಟ್ಟಾಗಿ ಫಾಲೋ ಮಾಡಿದಂಥ ಪ್ರಿನ್ಸ್ ಮೊದಲಿಗೆ ಜಾರ್ಜಿಯಾನಾ ರಸೆಲ್ ಜೊತೆಯವರಿಗೆ ಪ್ರೀತಿ ಆಯಿತು, ಸಂಬಂಧ ಬೆಳೀತು. ಇವರು ಬ್ರಿಟಿಷರ ಸ್ಪೇನ್ ಅಂಬಾಸಿಡರ್ರ ಮಗಳಾಗಿದ್ದರು. ನಂತರ ಲೇಡಿ ಜೇನ್ ವೆಲ್ಲೆಸ್ಲಿ, ಇವರು ಡ್ಯೂಕ್ ಆಫ್ ವೆಲ್ಲಿಂಗ್ಟನ್ರ ಮಗಳಾಗಿದ್ದರು. ನಂತರ ಡ್ಯಾವಿನಾ ಶೆಫೀಲ್ಡ್, ಹಾಗೆ ಲೇಡಿ ಸಾರಾ ಸ್ಪೆನ್ಸರ್. ಎಲ್ಲ ಬಿಡಿ, ಇದೇ ಮೌಂಟ್ ಬ್ಯಾಟನ್, ಈ ಅಡ್ವೈಸ್ ಮಾಡಿದಂಥ ಮೌಂಟ್ ಬ್ಯಾಟನ್ರ ಮೊಮ್ಮಗಳು ಅಮಂಡಾ ನ್ಯಾಚ್ಬುಲ್ ಇವರೊಂದಿಗೆಲ್ಲ ಸಂಬಂಧವನ್ನು ಬೆಳೆಸಿದ್ರು. ಹಾಗೆ ಕ್ಯಾಮಿಲಾ ಶ್ಯಾಂಡ್, ಇಷ್ಟು ಜನ ಜೊತೆ ಮದುವೆಗಿಂತ ಮುಂಚೆನೇ ಇವರಿಗೆ ಸಂಬಂಧ ಇತ್ತು. ಇಲ್ಲಿ 2 ಹೆಸರುಗಳನ್ನು ರಿಪೀಟ್ ಮಾಡ್ತೀವಿ ಈಗ, ಲೇಡಿ ಸಾರಾ ಸ್ಪೆನ್ಸರ್ ಮತ್ತು ಕ್ಯಾಮಿಲಾ ಶ್ಯಾಂಡ್. ಇದರಲ್ಲಿ ಲೇಡಿ ಸಾರಾ ಸ್ಪೆನ್ಸರ್ ಯಾರು ಗೊತ್ತಾ? ಡಯಾನಾರ ಸಿಸ್ಟರ್, ಡಯಾನಾರ ಅಕ್ಕನ್ನ ಪ್ರೀತಿ ಮಾಡ್ತಿದ್ದಂಥ ಮನುಷ್ಯ ಆಮೇಲೆ ಮದುವೆಯಾಗಿದ್ದು ತಂಗಿನ ಡಯಾನಾರನ್ನ. ಕ್ಯಾಮಿಲಾ ಶ್ಯಾಂಡ್ ಹೆಸರು ಕೂಡ ರಿಪೀಟ್ ಮಾಡ್ತೀವಿ ಒಂದ್ವಲ್ಲ, ಯಾಕೆ ಅಂತ ಹೇಳಿದ್ರೆ ಮದುವೆಗಿಂತ ಮುಂಚೆ ಭಾವನಾತ್ಮಕವಾಗಿ ತುಂಬ ಆತ್ಮೀಯ ಸಂಬಂಧವನ್ನು ಹೊಂದಿದ್ದು, ಆತ್ಮೀಯ ಮತ್ತು ಎಲ್ಲ ರೀತಿಯ ಸಂಬಂಧವನ್ನು ಹೊಂದಿದ್ದು ಪ್ರಿನ್ಸ್ ಚಾರ್ಲ್ಸ್ ಕ್ಯಾಮಿಲಾ ಶ್ಯಾಂಡ್ ಜೊತೆ. ಆಮೇಲೆ ಡಯಾನರನ್ನ ಮದುವೆ ಆದರೂ ಕೂಡ ನಿಜವಾಗ್ಲೂ ಕೂಡ ಸೆಳಿತಾ ಇದ್ದಿದ್ದು ಇವ್ರ ಮೈಂಡ್ ಕ್ಯಾಮಿಲಾ ಶ್ಯಾಂಡ್ ಕಡೆಗೇನೆ. ಕ್ಯಾಮಿಲಾ ಪಾರ್ಕರ್ ಬೌಲ್ಸ್ ಅಂತ ಆಮೇಲೆ ಅವರು ಮದುವೆ ಆಗ್ತಾರಲ್ಲ ಕ್ಯಾಮಿಲಾ, ಅವರ ಆ ಗಂಡನಿಂದ ಬಂದ ಹೆಸರು ಸೇರಿ ಕ್ಯಾಮಿಲಾ ಪಾರ್ಕರ್ ಬೌಲ್ಸ್ ಅಂತ ಆಗುತ್ತೆ ಈ ಕ್ಯಾಮಿಲಾ ಜೊತೆ. ಹಾಗಾಗಿ ಇವ್ರ ಸಂಬಂಧ ಕೂಡ ಚೆನ್ನಾಗಿರಲಿಲ್ಲ. ಮದುವೆ ಡಯಾನಾಗಿದ್ರು, ಆದರೆ ಮನಸ್ಸೆಲ್ಲ ಕ್ಯಾಮಿಲಾ ಕಡೆ ಸೆಳೀತಾ ಇತ್ತು ಪ್ರಿನ್ಸ್ ಚಾರ್ಲ್ಸ್ಗೆ. ಅವ್ರು ನೋಡಿದ್ರೆ ಆ ಕಡೆ ಅವರು ಕೂಡ ಪಾರ್ಕರ್ ಬೌಲ್ಸ್ ಜೊತೆ ಮದುವೆಯಾಗಿದ್ರು ಕ್ಯಾಮಿಲಾ. ಹೀಗಾಗಿ ಬಹಳ ವಿಚಿತ್ರ ಸನ್ನಿವೇಶ ಇತ್ತು ಇಲ್ಲಿ. ಡಯಾನಾ ಮತ್ತು ಚಾರ್ಲ್ಸ್ ಮದುವೆ 1981 ಅದಾದ ನಂತರ ಇವರಿಬ್ಬರು ಕೂಡ ಕೆನ್ಸಿಂಗ್ಟನ್ ಪ್ಯಾಲೇಸ್ನಲ್ಲೇ ವಾಸ ಇದ್ದರು. ರಾಣಿ ಎಲಿಜಬೆತ್ಗೆ ಮತ್ತು ಫಿಲಿಪ್ಗೆ ಮತ್ತು ಇಡೀ ಫ್ಯಾಮಿಲಿಯವರಿಗೆ ಬಹಳ ಇಷ್ಟ ಆಗಿದ್ದರು ಡಯಾನಾ. ಇವರಿಬ್ಬರಿಗೆ 2 ಮಕ್ಕಳಾಗ್ತಾರೆ, ವಿಲಿಯಂ ಮತ್ತು ಹೆನ್ರಿಯನ್ನು ಹ್ಯಾರಿ ಅಂತ ಕೂಡ ಕರೆಯಲಾಗುತ್ತೆ. ಲೈನ್ ಆಫ್ ಸಕ್ಸೆಷನ್ ಅಂತ ಇರುತ್ತೆ ಬ್ರಿಟನ್ನಲ್ಲಿ. ನೆಕ್ಸ್ಟ್ ಇವರಾದ್ಮೇಲೆ ಯಾರು ಈ ಕ್ಷಣಕ್ಕೆ ರಾಜ ಸಿಂಹಾಸನಕ್ಕೆ ಲೈನಲ್ಲಿ ನಿಂತಿರೋರು 1 2 3 4 ಯಾರು ಸಿಂಹಾಸನಕ್ಕೆ ನೆಕ್ಸ್ಟ್ ಉತ್ತರಾಧಿಕಾರಿ ಅನ್ನೋ ಲೈನ್ ಆಫ್ ಸಕ್ಸೆಷನ್ ವಿಚಾರಕ್ಕೆ ಬಂದಾಗ ಇವಾಗಲೂ ತೆಗೆದು ನೋಡಿ 65-66 ಜನ ಇದ್ದಾರೆ ಅದರಲ್ಲಿ, 1 2 3 4 ಅಂತ. ವಿಲಿಯಂ ಯಾರು? ವಿಲಿಯಂ ರಾಣಿಯ ಜ್ಯೇಷ್ಠ ಪುತ್ರ. ಸೊ ಲೈನ್ ಆಫ್ ಸಕ್ಸೆಷನ್ ವಿಚಾರಕ್ಕೆ ಬಂದಾಗ ರಾಣಿಯ ನಂತರ ಚಾರ್ಲ್ಸ್ ನಂತರ ವಿಲಿಯಮ್ಮೇ. ಹಾಗಾಗಿ ಸಾಕಷ್ಟು ಮಹತ್ವ ಇರುತ್ತೆ ಡಯಾನಾಗೂ ಕೂಡ. ವಿಲಿಯಮ್ರ ತಾಯಿ ಡಯಾನಾ ಅಲ್ವಾ, ಹಾಗಾಗಿ. ಆದರೂ ಕೂಡ ಮದುವೆಯಾಗಿ 5 ವರ್ಷಗಳ ಒಳಗೇನೆ ಸಂಬಂಧದಲ್ಲಿ ಟ್ರಬಲ್ ಶುರುವಾಗುತ್ತೆ. ಇನ್ಕಂಪ್ಯಾಟಿಬಿಲಿಟಿ ಅಂದರೆ ನಾವಿಬ್ಬರು ಸರಿಯಾದ ಜೋಡಿ ಅಲ್ಲ, ನಮಗೆ ಮ್ಯಾಚ್ ಆಗ್ತಾ ಇಲ್ಲ, ಏಜ್ ಗ್ಯಾಪ್ ಕೂಡ 12 ವರ್ಷ ಇದೆ ಅನ್ನೋ ವಿಚಾರಗಳೆಲ್ಲ ಇವರ ನಡುವೆ ವಿರಸಕ್ಕೆ ಕಾರಣ ಆಗುತ್ತೆ. ಇದೇ ಟೈಮ್ನಲ್ಲಿ ಆ ಕ್ಯಾಮಿಲಾ ಕಡೆ ಸೆಳೆತಾ ಇತ್ತಲ್ಲ ಚಾರ್ಲ್ಸ್ಗೆ. 1986 ಕ್ಯಾಮಿಲಾ ಮತ್ತು ಚಾರ್ಲ್ಸ್ ಸಂಬಂಧ ಮತ್ತೆ ರೀಓಪನ್ ಆಗುತ್ತೆ. ಓಡಾಡಕ್ಕೆ ಶುರು ಮಾಡ್ತಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಯಾನಾ ಸಾಕಷ್ಟು ಪ್ರಯತ್ನ ಪಡ್ತಾರೆ. ಡಯಾನಾ ನಿಜವಾಗ್ಲೂ ತುಂಬ ಪ್ರೀತಿಸಿರ್ತಾರೆ ಚಾರ್ಲ್ಸ್ರನ್ನು. ಆದರೆ ಚಾರ್ಲ್ಸ್ ತನ್ನ ಎಡವಟ್ಟುಗಳಿಂದಾಗಿ, ತನ್ನ ಸ್ಥಿರತೆ ಇಲ್ಲದ ಮನಸ್ಥಿತಿಯಿಂದಾಗಿ ಎಲ್ಲರ ಜೀವನವನ್ನು ಹಾಳು ಮಾಡ್ತಾ ಇರ್ತಾರೆ. ಅದರಲ್ಲಿ ಡಯಾನಾ ಕೂಡ ಹೊರತಾಗಿಲ್ಲ. ಡಯಾನಾ ತುಂಬ ಪ್ರಯತ್ನ ಪಡ್ತಾರೆ ಚಾರ್ಲ್ಸ್ರನ್ನು ರಿಪೇರಿ ಮಾಡೋಕ್ಕೆ, ಸಂಬಂಧವನ್ನು ಸರಿ ಮಾಡೋಕ್ಕೆ, ಮದುವೆಯನ್ನು ರಿಪೇರಿ ಮಾಡೋಕ್ಕೆ. ಯಾವುದು ಕೂಡ ವರ್ಕ್ ಆಗೋದೇ ಇಲ್ಲ. ಕ್ಯಾಮಿಲಾ ಜೊತೆನೇ ಜಾಸ್ತಿ ಸಮಯವನ್ನು ಚಾರ್ಲ್ಸ್ ಕಳೀತಾ ಇರ್ತಾರೆ. ಅದರ ನಡುವೆ ಇನ್ನೊಂದು ಹೆಸರಿದೆ ನೋಡಿ, ಇಲ್ಲಿ ಹೇಳ್ತೀವಿ, ಇದನ್ನು ಪ್ರೊನೌನ್ಸ್ ಮಾಡೋದು ಹೇಗೆ ಅನ್ನೋದು ನೀವೇ ಡಿಸೈಡ್ ಮಾಡಿ. TIGGYLEGGEBOURKE ಸ್ಕ್ರೀನ್ ಮೇಲೆ ತೋರಿಸ್ತೀವಿ ನೋಡಿ. ಟಿಗೈ ಲೆಗ್ಗೈ ಬೋರ್ಕಿ ಅನ್ನೋ ಒಂದು ಲೇಡಿ, ಇವ್ರ ಜೊತೆ ಸಂಬಂಧ ಶುರುವಾಗುತ್ತೆ ಚಾರ್ಲ್ಸ್ಗೆ. ಟಿಗ್ಗೈ ಲೆಗ್ಗೈ ಬೋರ್ಕಿ ಈಕೆ ಯಾರು ಅಂದರೆ ಪ್ರಿನ್ಸ್ ಚಾರ್ಲ್ಸ್ ನೇಮಕ ಮಾಡಿದ್ದ ಒಬ್ಬರು ನ್ಯಾನಿ ಅಂದರೆ ಪರಿಚಾರಕಿ. ಈ ಪ್ರಿನ್ಸ್ ಚಾರ್ಲ್ಸ್ ಮತ್ತು ಡಯಾನಾರ 2 ಮಕ್ಕಳಿದ್ರಲ್ಲ, ಗಂಡು ಮಕ್ಕಳು, ಅವ್ರನ್ನ ನೋಡ್ಕೊಳ್ಳೋಕೆ ಅಂತ ನೇಮಕ ಮಾಡಿದ್ದ ಆಯಾ ಅಂತ ಅಂದ್ಕೊಳ್ಳಿ. ಅವ್ರ ಜೊತೆ ಸಂಬಂಧ ಶುರುವಾಗುತ್ತೆ ಚಾರ್ಲ್ಸ್ಗೆ. ಎಲ್ಲಿಗೆ ಹೋಗಬೇಕಾದ್ರೂ ಕೂಡ ಹೆಚ್ಚು ಕಮ್ಮಿ ರಾಣಿ ರೇಂಜ್ಗೆ ರೆಡಿಯಾಗಿಯೇ ಟಿಗ್ಗಿ ಲೆಗ್ಗಿ ಬೋರ್ಕಿ ಪ್ರಿನ್ಸ್ ಚಾರ್ಲ್ಸ್ ಜೊತೆ ಓಡಾಡ್ತಾ ಇದ್ರು. ಡಯಾನಾಗೆ ತಲೆಗೆಟ್ಟು ಹೋಗೋದ್ರಿಂದ ಸಾಕಷ್ಟು ಸರಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಆದರೂ ಕೂಡ ಆಗೋದಿಲ್ಲ. ಅಷ್ಟೊತ್ತಿಗೆ ಡಯಾನಾದ ಆರೋಗ್ಯ ಸಮಸ್ಯೆಗಳು ಕೂಡ ಬೇರೆ ಬೇರೆ ಥರದಲ್ಲಿ ಟರ್ನ್ಗಳನ್ನು ತೆಗೆದುಕೊಳ್ತಾ ಇರುತ್ತೆ. ಡಯಾನಾ ಕೂಡ ಹೊಸ ಚಾಪ್ಟರ್ ಲೈಫಲ್ಲಿ ಓಪನ್ ಮಾಡ್ತಾರೆ. ಆ ಚಾಪ್ಟರ್ ಏನು ಗೊತ್ತಾ? ಹೊಸ
ತಿಂಗಳಿಗೊಂದು, ವರ್ಷಕ್ಕೊಂದು, ವಾರಕ್ಕೊಂದು ಹೊಸ ವಿವಾಹಿತರ ಸಂಬಂಧಗಳ ಚಾಪ್ಟರನ್ನು ಓಪನ್ ಮಾಡ್ತಾರೆ ಡಯಾನಾರ ಈ ರೀತಿಯ ವಿವಾಹೇತರ ಸಂಬಂಧಗಳ ಚಾಪ್ಟರಲ್ಲಿ ತುಂಬ ಹೆಸರು ಬರುತ್ತೆ, ಲೆಕ್ಕವಿಲ್ಲದಷ್ಟು ಹೆಸರು ಬರುತ್ತೆ. ಅದರಲ್ಲಿ ಪ್ರಮುಖವಾದ ಹೆಸರುಗಳನ್ನು ನಿಮಗೆ ಹೇಳ್ತಾ ಹೋಗ್ತೀವಿ. ಬ್ಯಾರಿ ಮನಾಕಿ ಇದು ಪ್ರಮುಖವಾದ ಹೆಸರು. ಈತ ಏನಾಗಿದ್ರು, ಡಯಾನಾಗೆ ಬಾಡಿಗಾರ್ಡ್ ಆಗಿದ್ರು. ಇವ್ರ ಜೊತೆ ಸಂಬಂಧ ಶುರುವಾಗುತ್ತೆ. ಅದಾಗಿ ಕೆಲವೇ ಹೊತ್ತಲ್ಲಿ ಜೇಮ್ಸ್ ಹೆವಿಟ್ ಇವರೇನಾಗಿದ್ರು, ಡಯಾನಾರ ಕುದುರೆ ಓಡಿಸುವ ತರಬೇತುದಾರ ಆಗಿದ್ರು, ಹಾರ್ಸ್ ರೈಡಿಂಗ್ ಟ್ರೈನರ್ ಆಗಿದ್ರು. ಇವ್ರನ್ನಂತೂ ಕೆನ್ಸಿಂಗ್ಟನ್ ಪ್ಯಾಲೇಸ್ಗೆ ಕರ್ಕೊಂಡು ಹೋಗಬೇಕಾದ್ರೆ ಡಯಾನಾ ಯಾರಿಗೆ ಕಣ್ಣಿಗೆ ಕಾಣಬಾರ್ದು ಅಂತ ಕಾರಲ್ಲಿ ಮುಂದೆ ಕೂರಿಸ್ಕೊಂಡು ಹೋದರೆ ಅಲ್ಲಿ ಸೆಕ್ಯೂರಿಟಿ ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ, ಇನ್ಫಾರ್ಮೇಷನ್ ಕೊಡ್ತಾರೆ ಚಾರ್ಲ್ಸ್ಗೆ ಅಂತ ಹೇಳಿ ಕಾರ್ನ ಡಿಕ್ಕಿಯಲ್ಲಿ ಹಾಕೊಂಡು ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರು ಒಳಗಡೆ, ಪ್ಯಾಲೇಸ್ ಒಳಗಡೆ ಅನ್ನೋದ್ರ ಬಗ್ಗೆ ಎಲ್ಲ ವರದಿ ಆಯಿತು ಆ ಟೈಮ್ನಲ್ಲಿ. ಅಷ್ಟು ಮಾತ್ರ ಅಲ್ಲ, ಜೇಮ್ಸ್ ಗಿಲ್ಬೆ ಅನ್ನುವಂಥ ವ್ಯಕ್ತಿ, ಇವರು ಡಯಾನಾರ ಓಲ್ಡ್ ಫ್ರೆಂಡ್, ಅವ್ರ ಜೊತೆಗಿನ ಒಂದಷ್ಟು ಒಡನಾಟ. ಅದಾದ ನಂತರ ಆರ್ಟ್ ಡೀಲರ್ ಆಗಿದ್ದಂಥ ಒಲಿವರ್ ಹಾರೆ ಅನ್ನುವಂಥ ವ್ಯಕ್ತಿ ಜೊತೆಗಿನ ಸಂಬಂಧ ಶುರುವಾಯಿತು. ಅದಾದ ನಂತರ ವಿಲ್ ಕಾರ್ಲಿನ್, ಇವರು ರಗ್ಬಿ ಯೂನಿಯನ್ನ ಪ್ಲೇಯರ್ ಆಗಿದ್ದಂಥ ಮನುಷ್ಯ, ಇವರೊಂದಿಗೂ ಕೂಡ ಡಯಾನಾ ಹೆಸರು ತಳಕಾಕೊಳ್ತು. ಹಾಗೆ ಥಿಯೋಡೋರ್ ಜೆ ಫೋಸ್ಟ್ಮನ್ ಅಂತ ಇವರು ಪ್ರೈವೇಟ್ ಈಕ್ವಿಟಿ ಇನ್ವೆಸ್ಟರ್ ಆಗಿದ್ದರು. ಇವರೊಂದಿಗೂ ಕೂಡ ಕೆಲಕಾಲ ಡಯಾನಾಗೆ ಕೆಲ ಕಾಲದ ಒಂದು ಸಾಂಗತ್ಯ ಇತ್ತು. ಡಯಾನಾಗೆ ವಿಪರೀತ ಆರೋಗ್ಯ ಸಮಸ್ಯೆಗಳು ಕೂಡ ಕಾಡ್ತಾ ಇತ್ತು. ಈಟಿಂಗ್ ಡಿಸಾರ್ಡರ್ ಇತ್ತು ಅವರಿಗೆ. ಆಹಾರ ಸೇವನೆಯಲ್ಲೇ ಒಂದು ಸಮಸ್ಯೆ ಇತ್ತು. ಸಿಕ್ಕಾಪಟ್ಟೆ ತಿನ್ನುವಂಥ ಕಾಯಿಲೆ ಅದು. ತಿನ್ನೋದು, ಆಮೇಲೆ ಹೋಗಿ ಕುತ್ತಿಗೆ ತನಕ ಕೈ ಹಾಕ್ಕೊಂಡು ವಾಮಿಟ್ ಮಾಡಿಕೊಂಡು ಎಲ್ಲವನ್ನ ಕೂಡ ಹೊರಗೆ ಹಾಕುವಂಥ ಕಾಯಿಲೆ. ಡಯಾನಾ ಈ ಎಲ್ಲ ಮಾನಸಿಕ ಕಿರಿಕಿರಿಗಳು, ಈ ವೈವಾಹಿಕ ಸಮಸ್ಯೆಗಳು ಬ್ಯಾಕ್ ಟು ಬ್ಯಾಕ್ ಒಬ್ಬರಾದ್ಮೇಲೊಬ್ರು ಡಯಾನಾ ಜೀವನಕ್ಕೆ ಬರ್ತಾ ಇದ್ರು. ಕೆಲ ಕಾಲ ಜೀವನದಲ್ಲಿರ್ತಾ ಇದ್ರು, ಆಮೇಲೆ ಡಯಾನಾ ಹಾರ್ಟ್ ಬ್ರೇಕ್ ಮಾಡಿ ಹೋಗ್ತಾ ಇದ್ರು. ಯಾರೂ ಉಳ್ಕೊಳ್ತಾ ಇರಲಿಲ್ಲ. ಅದು ಈಕೆಯ ಮಾನಸಿಕ ಸಮಸ್ಯೆಗಳಿಂದಲೋ, ಈಕೆಗಿದ್ದಂತಹ ಸಮಸ್ಯೆಗಳಿಂದನೇ ದೂರ ಓಡಿ ಹೋಗ್ತಾ ಇದ್ರ, ಅಥವಾ ಹೆಂಗೂ ಈಕೆ ಹೀಗೆ ಕೆಲ ಕಾಲ ಈಕೆಯ ಸಾಂಗತ್ಯದಲ್ಲಿ ಇದ್ದು ಆಮೇಲೆ ಹೋಗ್ಬಿಡೋಣ ಲೆಕ್ಕಾಚಾರ ಹಾಕೊಂಡೇ ಬರ್ತಾ ಇದ್ರು. ಈಕೆಗೆ ಅರ್ಥ ಆಗ್ತಾ ಇರಲಿಲ್ಲ. ಇದರಿಂದ ಪ್ರತಿಯೊಬ್ಬರು ಬಂದು ಬಿಟ್ಟು ಹೋದಾಗಲೂ ಕೂಡ ಡಯಾನಾ ಮತ್ತಷ್ಟು ಕೊರಗ್ತಾ ಹೋದ್ರು, ವೀಕ್ ಆಗ್ತಾ ಹೋದ್ರು, ಕಡ್ಡಿ ರೀತಿ ಆಗಿ ಹೋದ್ರು. ಮಾನಸಿಕ ಸಮಸ್ಯೆಗಳು ಕೂಡ ತುಂಬ ಜಾಸ್ತಿ ಆಗ್ತಾ ಹೋಯಿತು. ಯಾವುದೇ ವಿಚಾರ ಕೂಡ ಎಮೋಷ್ನಲ್ ವಿಚಾರ ಆಗಿದ್ರೆ ತುಂಬ ಎಮೋಷ್ನಲ್ ಆಗಿಬಿಡೋದು. ಈ ಥರ ಎಲ್ಲ ಆಗೋಕ್ಕೆ ಶುರುವಾದರು ಡಯಾನಾ. ಅವರು ಯಾವ ಮಟ್ಟಿಗೆ ಅಂದರೆ ತಮಗೆ ತಾನೇ ಹಾನಿ ಮಾಡ್ಕೊಳ್ಳೋ ಮಟ್ಟಿಗೆ, ತಮ್ಮ ದೇಹಕ್ಕೆ ತಾವೇ ಗಾಯಗಳನ್ನು ಮಾಡ್ಕೊಳ್ಳೋ ಮಟ್ಟಿಗೂ ಕೂಡ ಒಂದಷ್ಟು ಟೈಮ್ ಮಾನಸಿಕವಾಗಿ ಸಮಸ್ಯೆಗೆ ಒಳಗಾದರು. ಕಡೆಗೆ 1996ರಲ್ಲಿ, ಅದಕ್ಕಿಂತ ಮುಂಚೆನೇ ಪ್ಲಾನ್ ನಡೀತಾ ಇತ್ತು ಇವರಿಬ್ಬರನ್ನ ಬೇರೆ ಬೇರೆ ಮಾಡಬೇಕು ಅಂತ. ಸುಮ್ಮನೆ ಹೆಸರಿಗೆ ಮಾತ್ರ ಗಂಡ ಹೆಂಡತಿ ಥರ ಇದ್ದಾರೆ, ರಾಯಲ್ ಫ್ಯಾಮಿಲಿಗೆ ಅವಮಾನ ಆಗ್ತಾ ಇದೆ, ಇವರಿಬ್ಬರೂ ಕೂಡ ಇವರೊಂದಷ್ಟು ಜನ ಜೊತೆ ರಿಲೇಷನ್ಶಿಪ್ಪು, ಅವ್ರಿಗೆ ಇನ್ನೊಂದಷ್ಟು ಜನ ಜೊತೆ ರಿಲೇಷನ್ಶಿಪ್ಪು, ಈ ಚಾರ್ಲ್ಸ್ ಮತ್ತು ಡಯಾನಾರನ್ನ ಬೇರೆ ಬೇರೆ ಮಾಡಿಬಿಡಬೇಕು ಅಂತ ಹೇಳಿ ಸರ್ಕಾರ, ರಾಣಿ ಎಲ್ಲರೂ ಕೂಡ ಮಧ್ಯಪ್ರವೇಶ ಮಾಡಿ ರಾಣಿಯ ಸಲಹೆ ಮೇರೆಗೆ ಖುದ್ದು ರಾಣಿ ಎಲಿಜಬೆತ್ ತನ್ನ ಮಗನಿಗೆ ಮತ್ತು ಸೊಸೆಗೆ ನೀವಿಬ್ಬರು ಡಿವೋರ್ಸ್ ಮಾಡ್ಕೊಂಡು ಬೇರೆ ಬೇರೆ ಆಗಿಬಿಡಿ ಅಂತ ಸಲಹೆಯನ್ನು ಕೊಡ್ತಾರೆ. 96ರಲ್ಲಿ ಇವರು ಡಿವೋರ್ಸ್ ಪಡಿತಾರೆ, ಬೇರೆ ಬೇರೆ ಆಗ್ತಾರೆ. ಆ ಡಿವೋರ್ಸ್ ಪಡೆದಂಥ ಸಂದರ್ಭದಲ್ಲಿ ಡಯಾನಾಗೆ ಸಿಕ್ಕಾಪಟ್ಟೆ ದುಡ್ಡು ಕೂಡ ಬರುತ್ತೆ. ಡಿವೋರ್ಸ್ನ ಸೆಟಲ್ಮೆಂಟ್ ರೂಪದಲ್ಲಿ 311 ಕೋಟಿ ರೂಪಾಯಿಯಷ್ಟು ಒನ್ ಟೈಮ್ ಲಮ್ಸಮ್ ಪೇಮೆಂಟ್ ಕೊಡ್ತಾರೆ, ದುಡ್ಡು ಕೊಡ್ತಾರೆ. ಹಾಗೆ ಪ್ರತಿ ವರ್ಷ ಆಕೆ ಬದುಕಿರೋ ತನಕ 3,67,00,000 ರೂಪಾಯಿ ಎವ್ರಿ ಇಯರ್ ಪ್ರತಿ ವರ್ಷ ಕೊಡೋ ಥರ ಮಾತುಕತೆ ಆಗುತ್ತೆ, ಸೆಟಲ್ಮೆಂಟ್ ಆಗುತ್ತೆ. ಆದರೆ ಈ ಎಲ್ಲ ಸಂದರ್ಭದಲ್ಲಿ ಅತ್ತೆ ಕ್ವೀನ್ ಎಲಿಜಬೆತ್ ಸೊಸೆ ಪರ ಇರ್ತಾರೆ. ಸೊಸೆ ಬಗ್ಗೆ ಅವ್ರಿಗೆ ಸ್ವಲ್ಪ ಕರುಣೆ ಇರುತ್ತೆ, ಕನಿಕರ ಇರುತ್ತೆ. ಆಕೆ ಈ ರೀತಿ ಆಗೋಕೆ, ಆಕೆ ಜೀವನ ಈ ರೀತಿ ಆಗೋಕೆ ತನ್ನ ಸುಪುತ್ರ ಚಾರ್ಲ್ಸ್ ಕೊಡುಗೆ ಕೂಡ ತುಂಬ ಇದೆ ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ ಅತ್ತೆಗೆ, ಕ್ವೀನ್ ಎಲಿಜಬೆತ್ ಅವರಿಗೆ. ಹೀಗಾಗಿ ಸಾಕಷ್ಟು ಸಾಫ್ಟ್ ಕಾರ್ನರ್ ಹೊಂದಿರ್ತಾರೆ ಡಯಾನಾ ಮೇಲೆ. ಇಷ್ಟೆಲ್ಲ ಆದರೂ ಕೂಡ ಅತ್ತೆ ಕ್ವೀನ್ ಎಲಿಜಬೆತ್. ಹೀಗಾಗಿ ಅವರ ಟೈಟಲ್ ಏನಂತ ಇತ್ತು ಹೇಳಿ, ಅಲ್ಲಿ ತನಕವೂ ಕೂಡ ಡಿವೋರ್ಸ್ ಆಗೋ ತನಕ ಕೂಡ ಡಯಾನಾದು ಹರ್ ರಾಯಲ್ ಹೈನೆಸ್ ಪ್ರಿನ್ಸೆಸ್ ಆಫ್ ವೇಲ್ಸ್ ಅಂತ ಇತ್ತು. ಪೂರ್ತಿ ತೆಗಿಬೇಕು, ಇವರು ಕೊಡಲೇಬಾರ್ದು ಅಂತ ಹಠ ಹಿಡಿತಾರೆ ಚಾರ್ಲ್ಸ್. ಯಾವ ಟೈಟಲ್ ಕೊಡಬಾರ್ದು ಇವ್ರಿಗೆ ಡಿವೋರ್ಸ್ ಆದಮೇಲೆ ಅಂಥೇಳಿ. ಆದರೆ ಹಠ ಹಿಡಿದು ರಾಣಿ ಅವರಿಗೆ ಟೈಟಲ್ ಕೊಡಬೇಕು ಅಂತ ಸಪೋರ್ಟ್ ಮಾಡ್ತಾರೆ. ಆದರೂ ಕೂಡ ಚಾರ್ಲ್ಸ್ ಹಠದ ಕಾರಣಕ್ಕಾಗಿ ಹರ್ ರಾಯಲ್ ಹೈನೆಸ್ ಅನ್ನೋದನ್ನು ತೆಗೆದು ಹಾಕಲಾಗುತ್ತೆ. ಕೇವಲ ಪ್ರಿನ್ಸೆಸ್ ಆಫ್ ವೇಲ್ಸ್ ಅಂತ ಮಾತ್ರ ಕಂಟಿನ್ಯೂ ಮಾಡಲಾಗುತ್ತೆ. ಅದನ್ನು ಕೂಡ ಯಾಕೆ ಕಂಟಿನ್ಯೂ ಮಾಡಿದ್ರು ಅಂದರೆ, ಇವರಿಬ್ಬರು ಡಿವೋರ್ಸ್ ಆದರೂ ಕೂಡ ರಾಯಲ್ ಫ್ಯಾಮಿಲಿಯ ಭಾಗವನ್ನಾಗಿ ಡಯಾನರನ್ನು ಯಾಕೆ ಉಳಿಸ್ಕೊಂಡ್ರು ಅಂತ ಹೇಳಿದ್ರೆ, ಆಕೆ ಹೆತ್ತಿರೋದು ಭವಿಷ್ಯದ ರಾಜನನ್ನು, ವಿಲಿಯಮ್ರನ್ನು, ಚಾರ್ಲ್ಸ್ರ ಜ್ಯೇಷ್ಠ ಪುತ್ರನನ್ನು. ಅದು ಏನೇ ಆಗಲಿ ಮತ್ತು ಎಷ್ಟೇ ಮದುವೆ ಆಗಲಿ ಹಿರಿಯ ಪುತ್ರ ಅವರೇ, ವಿಲಿಯಮ್ಮೇ ಮುಂದೆ ರಾಜ ಆಗಬೇಕು. ಈಗ ಚಾರ್ಲ್ಸ್ ನಂತರ ಕೂಡ, ಚಾರ್ಲ್ಸ್ಗೆ ಎಷ್ಟು ವರ್ಷ ಈಗ 73 ವರ್ಷ. ಸೊ ಕೆಲ ಸಮಯದ ಬಳಿಕ ಡೆಫಿನೆಟ್ಲಿ ಬದುಕಿದ್ದರೆ ವಿಲಿಯಂ, ಅವ್ರಿಗೇನು ಬಹಳ ವಯಸ್ಸಾಗಿಲ್ಲ, ಅವ್ರು ರಾಜ ಆಗೇ ಆಗ್ತಾರೆ. ಸೊ ಆ ಕಾರಣಕ್ಕಾಗಿ ಒಂದಷ್ಟು ಕನ್ಸೆಷನ್ ಡಯಾನಾಗೆ ಸಿಗುತ್ತೆ. ರಾಯಲ್ ಫ್ಯಾಮಿಲಿಯ ಭಾಗವಾಗಿ ಡಯಾನಾ ಕಂಟಿನ್ಯೂ ಆಗ್ತಾರೆ. ವಿಲಿಯಂ ಆ ಟೈಮ್ನಲ್ಲಿ ಶಪಥ ಮಾಡಿರ್ತಾರೆ, ಡೋಂಟ್ ವರಿ ಮಾಮ,
ಐ ವಿಲ್ ಗಿವ್ ಬ್ಯಾಕ್ ದ ಟೈಟಲ್ ಟು ಯು ಅಂತ. ಅಂದರೆ ನಾನು ಮುಂದೊಂದು ದಿವಸ ರಾಜ ಆಗೇ ಆಗ್ತೀನಿ, ಆ ಟೈಟಲ್ ಏನು ಕಿತ್ಕೊಂಡಿದ್ದಾರಲ್ಲ ಹರ್ ರಾಯಲ್ ಹೈನೆಸ್ ಅನ್ನೋದನ್ನು ನಾನು ರಾಜ ಆದಮೇಲೆ, ನಮ್ಮಪ್ಪ ಚಾರ್ಲ್ಸು ಆತ ಹೋದ್ಮೇಲೆ, ನಾನು ರಾಜ ಆದಮೇಲೆ ಆ ಟೈಟಲನ್ನು ನಿಮಗೆ ವಾಪಸ್ ಕೊಡ್ತೀನಿ ಮಮ್ಮಿ ಅಂಥೇಳಿ ವಿಲಿಯಂ ಅವತ್ತು ಶಪಥ ಮಾಡಿದರು. ಈ ಡಿವೋರ್ಸ್ ಆದ ಬಳಿಕ ಕೂಡ ಸೇಮ್ ಕೆನ್ಸಿಂಗ್ಟನ್ ಪ್ಯಾಲೇಸ್ನಲ್ಲೇ ಡಯಾನಾ ವಾಸವಾಗಿದ್ದರು. ಅವರಿಗೆ ಮದುವೆ ಟೈಮ್ನಲ್ಲಿ ಬಂದ ಜ್ಯುವೆಲ್ರಿಗಳನ್ನು ಬಳಸೋಕ್ಕೂ ಕೂಡ ಅನುಮತಿ ಇತ್ತು. ಹಾಗೆ ಬ್ರಿಟಿಷ್ ರಾಯಲ್ ಏರ್ ಟ್ರಾನ್ಸ್ಪೋರ್ಟ್ ಮೂಲಕ ಪ್ರಯಾಣ ಮಾಡೋಕ್ಕೂ ಕೂಡ ಅವರಿಗೆ ಪರ್ಮಿಷನನ್ನು ಕೊಡಲಾಗಿತ್ತು. RPG ರಾಯಲ್ ಪ್ರೊಟೆಕ್ಷನ್ ಗ್ರೂಪ್, ನಮ್ಮಲ್ಲಿ SPG ಇದೆಯಲ್ಲ, ಪ್ರಧಾನಮಂತ್ರಿ ಮತ್ತು ಅವರ ಕುಟುಂಬಕ್ಕೆ ರಕ್ಷಣೆ ಕೊಡೋಕೆ, ಅದೇ ರೀತಿಯಲ್ಲಿ ರಾಯಲ್ ಫ್ಯಾಮಿಲಿಯವರಿಗೆ ರಕ್ಷಣೆ ಕೊಡೋಕೆ RPG ಅಂತ ಇದೆ, ಅದರ ಸೆಕ್ಯೂರಿಟಿ ಇದೆಲ್ಲವನ್ನು ಕೂಡ ಕೊಡಲಾಗಿತ್ತು. ಆದರೆ ಡಯಾನಾಗೆ ರಾಯಲ್ ಫ್ಯಾಮಿಲಿ ಒಟ್ಟಿಗಿರೋಕೆ ಮನಸ್ಸು ಸರಿ ಇರಲಿಲ್ಲ. ತಾನು ವಾಪಸ್ ಹೋಗಿ ತನ್ನ ತಾಯಿ ಮನೇಲಿ ಸ್ವಲ್ಪ ಟೈಮ್ ಇರೋಣ ಅಂತ ಅಂದ್ಕೊಳ್ತಾ ಇದ್ರು. ಅವ್ರ ತಂದೆ ತಾಯಿ ಕೂಡ ಏನು ತೀರಾ ಬಡವರೇನಲ್ಲ, ಸಾಕಷ್ಟು ಶ್ರೀಮಂತ ಹಿನ್ನೆಲೆಯನ್ನೇ ಹೊಂದಿದ್ರು. ಅವ್ರ ತಂದೆ ವೈಕಾಂಟ್ ಆಗಿದ್ರು, ಅಂದರೆ ಒಂದು ಪ್ರದೇಶದಲ್ಲಿ ದೊಡ್ಡ ಮನುಷ್ಯ ಆಗಿದ್ರು. ಅವರ ಪುತ್ರಿಯಾಗಿದ್ದರು ಈ ಡಯಾನಾ. ಅಲ್ತಾರ್ಪ್ ಅನ್ನುವಂಥ ಒಂದು ವಿಶಾಲವಾದ ಬಂಗಲೆಯಂಥ ಪ್ರದೇಶದಲ್ಲಿ ಅವರ ಫ್ಯಾಮಿಲಿ ವಾಸ ಆಗಿತ್ತು. ನಾನು ಬರ್ತೀನಿ ಅಲ್ತಾರ್ಪ್ನಲ್ಲಿ ಕೆಲ ಕಾಲ ಇದ್ದು ಹೋಗ್ತೀನಿ ಅಂತ ಹೇಳಿದ್ರೆ ಡಯಾನಾರನ್ನು ಅವರ ಫ್ಯಾಮಿಲಿ ಕೂಡ ರಿಜೆಕ್ಟ್ ಮಾಡುತ್ತೆ. ಡಯಾನಾರ ಸಹೋದರ ನೀನಿಲ್ಲಿ ಬರೋದು ಬೇಡ ಅಂತ ರಿಜೆಕ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಡಿವೋರ್ಸ್ ಆದಮೇಲೆ ಮತ್ತೊಂದಷ್ಟು ಜನ ಜೊತೆಗೆ ಡಯಾನಾಗೆ ಸಂಬಂಧ ಬೆಳೆಯುತ್ತೆ. ಬ್ರಿಟಿಷ್ ಪಾಕಿಸ್ತಾನಿ ಹಾರ್ಟ್ ಸರ್ಜನ್ ಹಸ್ನತ್ ಖಾನ್ ಅನ್ನೋಂಥ ವ್ಯಕ್ತಿ ಜೊತೆ ಡಯಾನಾಗೆ ಲವ್ ಆಗುತ್ತೆ. ಯಾವ ಪರಿ ಲವ್ ಮಾಡಿರ್ತಾರೆ ಈ ಮನುಷ್ಯನ ಅಂತ ಹೇಳಿದ್ರೆ ಡಯಾನಾ, ಇಲ್ಲ ನನ್ನ ಜೀವನದಲ್ಲಿ ಸಿಕ್ಕಾಪಟ್ಟೆ ಜನ ಗಂಡಸರು ಬಂದು ಹೋದರು, ಕೆಲ ಕಾಲ ಕೆಲವರು ಬೇರೆ ಬೇರೆ ಡ್ಯೂರೇಷನ್ ಲೈಫಲ್ಲಿ ಇದ್ದು ಹೋದರು, ಆದರೆ ಈತ ಮಿಸ್ಟರ್ ಒನ್, ಈತ ಒಬ್ಬನೇ, ಈತ ಮಿಸ್ಟರ್ ವಂಡರ್ಫುಲ್ ಅಂತ ಕರಿತಾ ಇದ್ರು. 2 ಹೆಸರಿಂದ ಕರಿತಾ ಇದ್ರು, ಮಿಸ್ಟರ್ ಒನ್ ಮತ್ತು ಮಿಸ್ಟರ್ ವಂಡರ್ಫುಲ್ ಅಂತ ಹಸ್ನತ್ ಖಾನ್ರನ್ನ ಡಯಾನಾ ಕರಿತಾ ಇದ್ರು. ಯಾವ ಮಟ್ಟಿಗೆ ಅಂತ ಹೇಳಿದ್ರೆ ಪಾಕಿಸ್ತಾನಕ್ಕೂ ಹೋಗಿದ್ರು ಡಯಾನಾ ಇಮ್ರಾನ್ ಖಾನ್ ಆಹ್ವಾನದ ಮೇರೆಗೆ. ಯಾವ ಇಮ್ರಾನ್ ಖಾನ್? ಇದೇ ಇಮ್ರಾನ್ ಖಾನ್ ಆಗ ಫೇಮಸ್ ಕ್ರಿಕೆಟರ್ ಅಲ್ವಾ, ಆ ಇಮ್ರಾನ್ ಖಾನ್ರ ಫ್ರೆಂಡ್ ಈ ಹಾರ್ಟ್ ಸರ್ಜನ್ ಹಸ್ನತ್ ಖಾನ್. ಸೊ ಇಮ್ರಾನ್ ಖಾನ್ ಆಹ್ವಾನದ ಮೇರೆಗೆ ಪಾಕಿಸ್ತಾನಕ್ಕೆ ಹೋಗಿದ್ದಂಥ ಟೈಮ್ನಲ್ಲಿ ಹಸ್ನತ್ ಖಾನ್ ನಿವಾಸಕ್ಕೂ ಕೂಡ ಹೋಗಿ ಬಂದಿದ್ರು ಪ್ರಿನ್ಸೆಸ್ ಡಯಾನಾ. ಅಷ್ಟು ಮಾತ್ರ ಅಲ್ಲ, ಇಮ್ರಾನ್ ಖಾನ್ ಲಿಂಕ್ ಅಷ್ಟಕ್ಕೆ ಸೀಮಿತ ಆಗೋದಿಲ್ಲ. ಇಮ್ರಾನ್ ಖಾನ್ರ ಈ ಹಿಂದಿನ ಪತ್ನಿ, ಮಾಜಿ ಪತ್ನಿ ಜಮೈಮಾ ಗೋಲ್ಡ್ ಸ್ಮಿತ್, ಹಲವಾರು ಮಾಜಿ ಪತ್ನಿಯರಿದ್ದಾರೆ ಇಮ್ರಾನ್ ಖಾನ್ಗೆ, ಅದರಲ್ಲಿ ಜಮೈಮಾ ಗೋಲ್ಡ್ ಸ್ಮಿತ್ ಕೂಡ ಒಬ್ಬರು ಮಾಜಿ ಪತ್ನಿ, ಅವರು ಕೂಡ ಯುರೋಪಿಯನ್ ಮಹಿಳೆ. ಅವ್ರ ಜೊತೆಗೂ ಕೂಡ ಡಯಾನಾಗೆ ಫ್ರೆಂಡ್ಶಿಪ್ ಇತ್ತು. ಆ ಜಮೈಮಾ ಜೊತೆಗೆ ಇಮ್ರಾನ್ ಖಾನ್, ಜಮೈಮಾ ಮತ್ತು ಈ ಡಯಾನಾ ಒಟ್ಟಿಗಿರೋ ಫೋಟೋಸ್ ಕೂಡ ನಿಮಗೆ ಸಿಗುತ್ತೆ. ಯಾವ ಮಟ್ಟಿಗಂದರೆ ಜಮೈಮಾ ಇಮ್ರಾನ್ ಖಾನ್ರನ್ನ ಮದುವೆಯಾಗಿ ಪಾಕಿಸ್ತಾನಕ್ಕೆ ಮೂವ್ ಆಗಿಬಿಟ್ಟಿದ್ರಲ್ಲ, ಪಾಕಿಸ್ತಾನಕ್ಕೆ ಹೋಗಿ ಕೆಲ ಕಾಲ ಇದ್ದರು, ತಮ್ಮ ಜೀವನವನ್ನು ಬದಲಾಯಿಸಿಕೊಂಡು ಪಾಕಿಸ್ತಾನದಲ್ಲಿ ವಾಸ ಆಗೋಕ್ಕೆ ಜಮೈಮಾ ರೆಡಿ ಆಗಿದ್ರು. ಆಮೇಲೆ ಬಿಡಿ ಅವರ ತಲೆ ಕೆಟ್ಟು ವಾಪಸ್ ಬಂದರು, ಕಿರಿಕಿರಿ ತಡಿಲಿಕ್ಕಾಗದೆ. ಸೊ ಇಲ್ಲಿ ಈ ಡಯಾನಾ ಕೂಡ ಜಮೈಮಾ ಕೇಳಿದ್ರಂತೆ, ಹೆಂಗೆ ಪಾಕಿಸ್ತಾನಕ್ಕೆ ಬಂದರೆ ಹೆಂಗೆ ಮೂವ್ ಆಗೋದು, ಅಲ್ಲೇ ಬದುಕಬೇಕು ಅಂದರೆ ಹೆಂಗೆ, ಈ ರೀತಿ ಹಸ್ನತ್ ಖಾನ್ ಅನ್ನೋಂಥ ವ್ಯಕ್ತಿಯನ್ನು ಈಕೆ ಪ್ರೀತಿಸ್ತಿದ್ರಲ್ಲ. ಸೊ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಮದುವೆ ಆಗಿಬಿಟ್ಟು ಅಲ್ಲೇ ಹೋಗಿರೋದ್ರ ಬಗ್ಗೆ ಕೂಡ ತುಂಬ ಥಿಂಕ್ ಮಾಡಿದ್ರು ಡಯಾನಾ. ಆದರೆ ಅವರ ಕುಟುಂಬದವರು ತುಂಬ ರಿಜೆಕ್ಟ್ ಮಾಡ್ತಾಯಿದ್ರು. ಮುಸ್ಲಿಂ ವ್ಯಕ್ತಿಯ ನೀನು ಮದುವೆ ಆಗೋದಾದರೆ ನಮ್ಮನ್ನು ಮರೆತು ಬಿಡಬೇಕಾಗತ್ತೆ ನೀನು ಅಂಥೇಳಿ ಡಯಾನಾರ ಅಮ್ಮ, ಅವರ ತಾಯಿ ಯಾವ ಕಾರಣಕ್ಕೂ ಕೂಡ ಒಪ್ಪಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಸಾವಿಗೂ ಕೆಲವೇ ದಿನಗಳ ಮುಂಚೆ 1997 ಜುಲೈನಲ್ಲಿ ಹಸ್ನತ್ ಖಾನ್ ಜೊತೆಗೂ ಕೂಡ ಡಯಾನಾಗೆ ಬ್ರೇಕಪ್ ಆಗುತ್ತೆ. ಹಾಗಂತ ಡಯಾನಾ ಅಲ್ಲಿಗೆ ನಿಲ್ಲೋದಿಲ್ಲ. ಇಮ್ಮಿಡಿಯೇಟ್ಲಿ ಅದೇ ತಿಂಗಳು ಡೋಡಿ ಫಯಾದ್ ಅನ್ನುವಂತಹ ಈಜಿಪ್ಟ್ ಮೂಲದ ಬಿಸ್ನೆಸ್ ಮನ್ ಮಗನನ್ನು ಲವ್ ಮಾಡ್ತಾರೆ. ಅವರೊಂದಿಗೆ ಕೆಲ ಕಾಲ ಕಳೀತಾರೆ. ಆತ ಅಂತೂ ತನ್ನ ಜೋನಿಕಲ್ ಅನ್ನುವಂಥ ಹೆಸರಿನ ಯಾಟ್, ದೊಡ್ಡದೊಂದು ಐಷಾರಾಮಿ ಲಕ್ಸುರಿ ನೌಕೆ, ಅದರಲ್ಲಿ ಕರ್ಕೊಂಡು ಹೋಗಿ ಡಯಾನಾ ಮತ್ತು ಡಯಾನಾರ ಇಬ್ಬರು ಮಕ್ಕಳಿಗೆ ಮನರಂಜನಾ ಕಾರ್ಯಕ್ರಮಗಳನ್ನೆಲ್ಲ ಏರ್ಪಡಿಸ್ತಾ ಇದ್ರು. 1 ತಿಂಗಳ ಗ್ಯಾಪ್ ಅಷ್ಟೇ ಸಾವಿಗೂ ಮುಂಚೆ ಇವರೊಂದಿಗೆ ಲವ್ ಆಗುತ್ತೆ. ಅದೇ ಟೈಮ್ನಲ್ಲಿ, ಆ ಗ್ಯಾಪ್ನಲ್ಲಿ, ಆ ಸಂಬಂಧ ನಡೀತಿರ್ಬೇಕಾದ್ರೆ ಗುಲು ಲಲ್ವಾನಿ ಅನ್ನೋ ವ್ಯಕ್ತಿಯೊಂದಿಗೂ ಕೂಡ ಡಯಾನಾಗೆ ಸಂಬಂಧ ಏರ್ಪಡುತ್ತೆ. ಸೊ ಡಯಾನಾ ಒಂದು ರೀತಿ ಎಲ್ಗೂ ಅನ್ಸ್ಟಾಪೇಬಲ್ ಥರ, ದಿನಕ್ಕೊಬ್ಬರು, ವಾರಕ್ಕೊಬ್ಬರು, ತಿಂಗಳಿಗೊಬ್ಬರು, ವರ್ಷಕ್ಕೆ ಹಲವಾರು ಜನ, ಈ ರೀತಿ ಅವರ ಸಂಬಂಧಗಳ ಸರಮಾಲೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಆದರೆ ಈ ಮಿಂಚಿನ ಓಟಕ್ಕೆ, ಈ ಹತಾಶೆಯ ಸಂಬಂಧಗಳ ಬೆಸುಗೆಗೆ 1997 ಆಗಸ್ಟ್ನಲ್ಲಿ ಫುಲ್ ಸ್ಟಾಪ್ ಬೀಳುತ್ತೆ. ಫ್ರಾನ್ಸ್ನಲ್ಲಿ ಪುಟ್ ಡೆ ಅಲಾಮಾ ಅನ್ನುವಂಥ ಒಂದು ಟನಲ್ ಪ್ರದೇಶದಲ್ಲಿ, ಅಂದರೆ ಅಂಡರ್ ಪಾಸ್ ಕೆಳಗೆ ಹೋಗ್ತಾ ಇದ್ದಂಥ ಟೈಮ್ನಲ್ಲಿ ಅಪಘಾತ ಉಂಟಾಗಿ, ಕಾರ್ ಕ್ರ್ಯಾಶ್ ಉಂಟಾಗಿ ಡಯಾನಾ ಸಾವನ್ನಪ್ತಾರೆ. ಈ ಕಾರ್ನಲ್ಲಿ ಯಾರೆಲ್ಲ ಇದ್ರು ಗೊತ್ತಾ? ಡಯಾನಾ ಇದ್ರು, ಅವರ ಬಾಯ್ ಫ್ರೆಂಡ್ ಡೋಡಿ ಫಯಾದ್ ಇದ್ರು, ಡ್ರೈವರ್ ಹೆನ್ರಿ ಪೌಲ್ ಇದ್ರು, ಹಾಗೆ ಬಾಡಿಗಾರ್ಡ್ ಟ್ರೆವೋರ್ ರೀಸ್ ಜೋನ್ಸ್ ಇದ್ರು.
ಒಬ್ಬರು ಮಾತ್ರ ಬದುಕ್ತಾರೆ. ಟ್ರೆವೋರ್ ರೀಸ್ ಜೋನ್ಸ್ ಬಾಡಿಗಾರ್ಡ್ ಅವರೊಬ್ಬರೇ ಬದುಕೋದು. ಉಳಿದ ಅಷ್ಟು ಜನ ಕ್ರ್ಯಾಶ್ನಲ್ಲಿ ಸ್ಥಳದಲ್ಲೇ ಪ್ರಾಣವನ್ನು ಕಳ್ಕೊಳ್ತಾರೆ. ಡೋಡಿ ಫಯದ್, ಡ್ರೈವರ್ ಹೆನ್ರಿ ಮತ್ತು ಡಯಾನಾ ಅಲ್ಲೇ ಪ್ರಾಣವನ್ನು ಕಳ್ಕೊಳ್ತಾರೆ. ಸೊ 1996ರಲ್ಲಿ ಡಿವೋರ್ಸ್ ಆಗಿರುತ್ತೆ. 97ರಲ್ಲೇ ಡಯಾನಾ ಅವರ ಈ ಭೂಲೋಕದ ಪ್ರಯಾಣ ಅಂತ್ಯ ಆಗಿರುತ್ತೆ. ಇಂಟ್ರೆಸ್ಟಿಂಗ್ ವಿಚಾರ ಗೊತ್ತಾ, ಅಲ್ಲಿ ಮದುವೆ ಆದಮೇಲೂ ಕೂಡ ಕ್ಯಾಮಿಲಾ ಅಂತ ಚಾರ್ಲ್ಸ್ ಯಾವಾಗಲೂ ಕೂಡ ಅದೇ ಲೋಕದಲ್ಲೇ ಇರ್ತಿದ್ರು, ಕ್ಯಾಮಿಲಾ ಲೋಕದಲ್ಲೇ ಇರ್ತಾ ಇದ್ರು ಅಂತ ಹೇಳಿದ್ವಲ್ಲ, ಅವ್ರಿಗೂ ಕೂಡ ಪಾರ್ಕರ್ ಬೋಲ್ಸ್ ಜೊತೆ ಮದುವೆ ಆಗಿತ್ತು ಅಂತ ಹೇಳಿದ್ವಲ್ಲ. ಡಯಾನಾ ಮತ್ತು ಚಾರ್ಲ್ಸ್ ಬ್ರೇಕಪ್ ಆಗೋಕ್ಕಿಂತ ಮುಂಚೆ ವಿಚ್ಛೇದನ 96ರಲ್ಲಿ ಆಗುತ್ತಲ್ಲ, 95ರಲ್ಲಿ 1 ವರ್ಷ ಹಿಂದಷ್ಟೇ ಕ್ಯಾಮಿಲಾ ಮತ್ತು ಪಾರ್ಕರ್ ಬೋಲ್ಸ್ ಸಂಬಂಧ ಕೂಡ ಡಿವೋರ್ಸ್ ಆಗಿರುತ್ತೆ. ಅವರಿಬ್ಬರು ಕೂಡ ಕ್ಯಾಮಿಲಾ ತನ್ನ ಪತಿಯಿಂದ ವಿಚ್ಛೇದನ ಪಡೆದಿರ್ತಾರೆ 95ರಲ್ಲಿ. 96ರಲ್ಲಿ ಡಯಾನಾ ಜೊತೆ ಚಾರ್ಲ್ಸ್ಗೆ ವಿಚ್ಛೇದನ ಆಗುತ್ತೆ. 97ರಲ್ಲಿ ಡಯಾನಾ ಸಾವನ್ನಪ್ತಾರೆ. 2005ರಲ್ಲಿ ಚಾರ್ಲ್ಸ್ ಮತ್ತು ಕ್ಯಾಮಿಲಾ ಮತ್ತೆ ಮದುವೆ ಆಗ್ತಾರೆ. ಈಗ ಕಿಂಗ್ ಚಾರ್ಲ್ಸ್ ಆಗಿದಾರಲ್ಲ, ಈಗ ಅವರ ಪತ್ನಿ ಈಗ ಕ್ವೀನ್ ಕಾನ್ಸರ್ಟ್ ಅಂತ ಕರೆಸ್ಕೊಳ್ತಿರೋದು ಕ್ಯಾಮಿಲಾನೇ. ಕ್ಯಾಮಿಲಾ ಈಗ ಚಾರ್ಲ್ಸ್ರ ಪತ್ನಿ. 2005ರಲ್ಲಿ ಅವರು ಮದುವೆ ಕೂಡ ಆಗಿದ್ದಾರೆ. ಆದರೆ ಡಯಾನಾ ಸಾವಿಗಿಂತ ಮುಂಚೆನೇ ಇವರ ಸಂಬಂಧ ಮತ್ತೆ ಪುನರ್ಸ್ಥಾಪನೆಯಾಗಿತ್ತು. ಆ ಸಂಬಂಧ ಪುನರ್ಸ್ಥಾಪನೆ ಆಗಿದ್ದ ಕಾರಣಕ್ಕಾಗಿಯೇ 95ರಲ್ಲಿ ಅವರು ಕ್ಯಾಮಿಲಾ ತನ್ನ ಪತಿಯಿಂದ ವಿಚ್ಛೇದನ ಪಡೆದಿದ್ದರು. 96ರಲ್ಲಿ ಡಯಾನಾ ಜೊತೆ ಚಾರ್ಲ್ಸ್ಗೆ ವಿಚ್ಛೇದನ ಆಗುತ್ತೆ. 97ರಲ್ಲಿ ಡಯಾನಾ ಸಾವನ್ನಪ್ತಾರೆ. ದಾರಿ ಕ್ಲಿಯರ್ ಆಗಿರುತ್ತೆ. ಆದರೂ ಕೂಡ ರಿಲೇಷನ್ಶಿಪ್ನಲ್ಲೇ ಕಂಟಿನ್ಯೂ ಆಗಿರ್ತಾರೆ, ಮದುವೆ ಆಗಿರೋದಿಲ್ಲ. 2005ರಲ್ಲಿ ಚಾರ್ಲ್ಸ್ ಕ್ಯಾಮಿಲಾ ಜೊತೆ ಅಫಿಷಿಯಲ್ ಆಗಿ ಮದುವೆ ಕೂಡ ಆದರು, 2ನೇ ಮದುವೆಯನ್ನು. ಸೊ ಫ್ರೆಂಡ್ಸ್, ಇದಾಗಿತ್ತು ಕಿಂಗ್ ಚಾರ್ಲ್ಸ್ ಮತ್ತು ಅವರ ವಿಶ್ವ ಪ್ರಸಿದ್ಧ ಸುಂದರಿ ಪತ್ನಿ ಡಯಾನಾಗೆ ಸಂಬಂಧಪಟ್ಟ ಕೆಲವೊಂದಷ್ಟು ವಿಚಾರಗಳನ್ನು ತಿಳಿಸ್ಕೊಡೋ ಪ್ರಯತ್ನ. ನಾಟ್ ಮೈ ಕಿಂಗ್ ಅಂತ ಹೇಳಿ ಡಯಾನಾ ವಿಚಾರವನ್ನು ಮೈಂಡಲ್ಲಿ ಇಟ್ಕೊಂಡೆ ಬ್ರಿಟಿಷ್ ಜನ ಚಾರ್ಲ್ಸ್ಗೆ ಧಿಕ್ಕಾರ ಹಾಕ್ತಿರೋ ಟೈಮ್ನಲ್ಲಿ ಅವರ ಕಥೆ ಏನು ಅಂತ ತಿಳಿಸ್ಕೊಡೋ ಪ್ರಯತ್ನ ಆಗಿತ್ತು ಇದು. ಚಾರ್ಲ್ಸ್ಗೆ ಜನ ಅವರ ತಾಯಿ ಎಲಿಜಬೆತ್ಗೆ ತೋರಿಸಿದಷ್ಟೇ ಪ್ರೀತಿಯನ್ನು ತೋರಿಸ್ತಾ ಇಲ್ಲ. ಅದಕ್ಕೆ ಕಾರಣ ಇದು ಒಂದೇ ಅಂತಲ್ಲ, ಈ ರೀತಿ ಸಾಕಷ್ಟು ಕಾರಣ ಇದೆ. ಅಧಿಕಾರಕ್ಕೆ ಬಂದಲಿಂದಲೂ ಕೂಡ ಅವರು ಆ್ಯಂಗ್ರಿ ಯಂಗ್ ಮ್ಯಾನ್ ಅಂತ ನೀವು ಕೇಳಿರ್ತೀರಲ್ಲ, ಏನು ಭಯಂಕರ ಆ್ಯಂಗ್ರಿ ಯಂಗ್ ಮ್ಯಾನ್ ಗೆಟಪಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ. ಇವರು ಆ್ಯಂಗ್ರಿ ಓಲ್ಡ್ ಮ್ಯಾನ್ ಥರ ಬಿಹೇವ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಕೂಡ ಸೇವಕರ ಮೇಲೆ, ಸರ್ವೆಂಟ್ಗಳ ಮೇಲೆ ಸಿಡ್ಕೋದು, ಅಲ್ಲಿ ಕೆಲಸ ಮಾಡ್ತಿರೋರಿಗೆ ಬೈಯೋದು, ಇಂಕು ಚೆಲ್ತು ಅಂತ ಬೈಯೋದು, ಪೆನ್ ಸ್ಟ್ಯಾಂಡ್ ಇಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತ ಬೈಯೋದು, ತೆಗಿರಿ ಆ ಕಡೆ ಅಂತ ತಳ್ಳೋದು, ಮುಖದ ವಿಚಿತ್ರ ಎಕ್ಸ್ಪ್ರೆಷನ್ಸನ್ನು ಕೊಡೋದು, ಈ ಥರ ಎಲ್ಲ ಚಾರ್ಲ್ಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಒಳ್ಳೆ ರೀತಿಯಲ್ಲಿ ಚಾರ್ಲ್ಸ್ ಪಟ್ಟಾಭಿಷೇಕ ಆಗಿಲ್ಲ. ಆರಂಭಿಕ ದಿನಗಳು ಚಾರ್ಲ್ಸ್ದು ಬರೀ ನೆಗೆಟಿವ್ ರೀತಿಯಲ್ಲಿ, ನೆಗೆಟಿವ್ ಕಾರಣಗಳಿಂದಾಗಿ ಸುದ್ದಿಯಲ್ಲಿದೆ.